ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಬಹಳ ಈಸಿ ಆಗಿರುವಂತಹ ಮತ್ತು ಸ್ವಾದಿಷ್ಟಕರವಾದಂತಹ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಈಗ ನಿಮಗೆ ಏನಾರ ಒಂದೊಂದು ಟೈಮ್ದಾಗ ಸಿಂಪಲ್ ಆಗಿ ಒಂದು ಹೊಸ ರೀತಿ ಒಳಗೆ ಒಂದು ಹೆಲ್ದಿ ಆಗಿರುವಂಥ ರೆಸಿಪಿಯನ್ನು ಮಾಡ್ಬೇಕಂತ ಹೇಳಿ ಯೋಚನೆ ಬರ್ತಿರ್ತಾವಲ್ರಿ. ಅವಾಗ ಇಂಥ ರೆಸಿಪಿಗಳನ್ನು ತಪ್ಪಲಾರ್ದ ಒಮ್ಮೆ ನೀವು ಟ್ರೈ ಮಾಡಿರಿ. ಯಾಕಂತಂದ್ರೆ ಇವು ಅಷ್ಟು ಚಲೋ ಅನ್ನಿಸ್ತಾವ್ರಿ, ಈಸಿನೂ ಇರ್ತಾವ್ರಿ ಮತ್ತು ಬಹಳ ಹೆಲ್ದಿಯಾಗಿನೂ ಇರ್ತಾವ್ರಿ. ಹಾಗಾದರೆ ಯಾವ ರೀತಿ ಅಂತೇಳಿ ನೋಡಿದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜುವರು ಗಂಟಿನೂ ಒತ್ತಿಬಿಡ್ರಿ. ಇದಕ್ಕೆ ನಾವಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳು, ಅರ್ಧ ಕಪ್ಪಷ್ಟು ಕಡಲೆಕಾಳನ್ನು ನೆನೆಸಿ ಇಟ್ಟಿದ್ದೀವಿ. ಒಂದು 8 ತಾಸು ನೆನಿಬೇಕ್ರಿ. ಅಂದರೆ ಹಿಂದಿನ ರಾತ್ರಿ ನೀವು ನೆನೆಸ್ರಿ ತಿದ್ರಿ. ಆಮೇಲೆ ಏನು ಮಾಡಿರಿ, ಅದನ್ನು ನೀರನ್ನು ನೀವು ಬಸಿದು ತೊಗೊಂಡು ಬರ್ರಿ. ನೆನೆದಿರುವಂತಹ ಹೆಸರು ಕಾಳು ಮತ್ತು ಕಡಲೆಕಾಳನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕಿರಿ. ಒಂದು ಸಲ ಆಗಲಿಲ್ಲ ಅಂತಂದರೆ 2 ಸಲ ಮಾಡಿ ನಡಿತೈತಿ. ಅದಾದ ನಂತರ ಅದರೊಳಗೆ ಶುಂಠಿಯನ್ನು ಕಟ್ ಮಾಡಿ ನೀವು ಹಾಕಿ, ಬೆಳ್ಳುಳ್ಳಿಯನ್ನು ನೀವು ಕಟ್ ಮಾಡಿ ಹಾಕಿರಿ. ತಿಂತಿರಲಿಲ್ಲ ಅಂತಂದ್ರೆ ಸ್ಕಿಪ್ ಮಾಡಿರಿ. ಅದಾದ ನಂತರ ಹಸಿಮೆಣಸನ್ನು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನು ಖಾರಕ್ಕೆ ಅನುಗುಣವಾಗಿ ಹಾಕಿರಿ. ಮುಂದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಕಡಿಮೆ ಬಿದ್ದರೆ ಮತ್ತೊಮ್ಮೆ ಹಾಕೋಣ. ಇಷ್ಟ ಆದ ನಂತರ ಇದನ್ನು ಹೋಗಿ ಅಂಥೇಳಿ ನೀವು ಅನ್ಸ್ಕೊಂಡು ತೊಗೊಂಬರ್ರಿ. ಸಣ್ಣ ಮಾಡಿ ಬೇಕಾದ್ರೆ ಒಂದು 2 ಚಮಚ ನೀರು ಬಿಡ್ರಿ ಅದಕ್ಕೆ, ಸಣ್ಣ ಆಗಲಿಲ್ಲ ಅಂತಂದ್ರೆ. ಈಗ ಈ ಕಡೆ ಏನು ಮಾಡಿರಿ, 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ನಾವು ಚಾಣಿಸಿ ತೊಗೊಂಡಿದ್ದೀವಿ ರೀ. ಆ ಚಾಣಿಸಿರುವಂತಹ ಗೋಧಿ ಹಿಟ್ಟಿಗೆ ನಾವು ಈಗ ರುಬ್ಕೊಂಡಂತಹ ಕಡಲೆಕಾಳು ಮತ್ತು ಹೆಸರು ಕಾಳಿಂದ ಪೇಸ್ಟನ್ನು ಹಾಕೋಣ. ಅದಕ್ಕೆ ಸ್ಪ್ರಿಂಗ್ ಆನಿಯನ್ನ ಕಟ್ ಮಾಡಿ ಹಾಕೋಣ. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ನಾವು ಸೇರಿಸೋಣ ಮತ್ತು ಬಿಳಿ ಎಳ್ಳನ್ನು ಸೇರಿಸೋಣ. ಕರಿ ಎಳ್ಳು ಸೇರಿಸಿರಿ, ಬೇಡ ಅನ್ನಂಗಿಲ್ಲ, ಸೇರಿಸಿರಿ. ಮುಂದಕ್ಕೆ ಜೀರಿಗೆ 1 ಟೀ ಸ್ಪೂನಷ್ಟು ನೀವು ಇದ್ರಾಗ ಹಾಕಿರಿ. ಅದಾದ ನಂತರ ಏನು ಮಾಡಿರಿ, ಇದ್ರೊಳಗೆ ಸ್ವಲ್ಪ ಅಜ್ವಾನನ್ನು ಹಾಕಿರಿ. ಕೈಯಿಂದ ತಿಕ್ಕಿ ಹಾಕಿರಿ, ಇನ್ನೂ ಚಲೋ. ಮುಂದಕ್ಕೆ ಇದ್ರೊಳಗೆ ಅರಿಶಿನ ಪುಡಿಯನ್ನು ಸ್ವಲ್ಪ ಹಾಕಿರಿ, ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿರಿ. ಅದಾದ ನಂತರ ಕೆಂಪು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಅಚ್ಚ ಖಾರದ ಪುಡಿಯನ್ನು ನೀವು ಸೇರಿಸಿ, ಕರಿಬೇವನ್ನ ಸಣ್ಣ ಕಟ್ ಮಾಡಿನ ಇದ್ರೊಳಗೆ ನೀವು ಸೇರಿಸ್ಕೊರಿ. ಉಪ್ಪನ್ನು ಮ್ಯಾಲೆ ಇನ್ನೊಂದು ಸ್ವಲ್ಪ ಹಾಕೋಣ. ಅದಾದ ನಂತರ ಏನು ಮಾಡೋಣಪ್ಪ ಅಂತಂದ್ರೆ ಇದಕ್ಕೊಂದು ಚಮಚ ಅಷ್ಟು ಅಡುಗೆ ಎಣ್ಣೆಯನ್ನು ನಾವು ಸೇರಿಸೋಣ. ಅದಾದ ನಂತರ ಇದಕ್ಕೆ ಪೂರ್ತಿಯಾಗಿ ನಾವೊಂದು ಮಿಕ್ಸ್ ಕೊಡ್ಬೇಕ್ರಿ. ಅಂದ್ರೆ ಗೋಧಿ ಹಿಟ್ಟ ಆಮೇಲೆ ಅದೇನು ಪೇಸ್ಟ್ ಇತ್ತಿರಲ್ಲ ಅದು ಎಲ್ಲನೂ ಕೂಡ್ಕೊಳ್ಬೇಕು. ಆದ್ರೆ ನೆನಪಿಲ್ರಿ, ನೀರದು ಸೇರ್ಸಕ್ಕೆ ಹೋಗಬೇಡ್ರಿ. ಆಲ್ರೆಡಿ ಅದ್ರಾಗ ಇರ್ತತಿ. ಚಂದಂಗಿನ ನೀವು ಆ ಒಂದು ಗೋಧಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಬಿಡ್ರಿ. ಗೊತ್ತಾದ್ರೆ ಇಷ್ಟು ನೀವು ಮಾಡಬೇಕಾಗಿರೋದು, ಮತ್ತೇನು ಮಾಡಬೇಕಾಗಿರೋದಿಲ್ಲ ರೀ. ಇನ್ನು ಯಾವ ರೀತಿ ಮಾಡೋದು ಅಂತಂದ್ರೆ, ನೀವು ಆ ದಪಾಟಿ ಗಿಪಾಟಿ ಅಂತ ನೋಡಿ ಸೇಮ್ ಹಂಗೆ ನೋಡಿ. ಈಗ ಅದರ ಒಂದು ಉಳ್ಳಿ ತಗೋರಿ. ದೊಡ್ಡ ಬೇಕಂದ್ರೆ ದೊಡ್ಡ, ಸಣ್ಣ ಬೇಕಂದ್ರೆ ಸಣ್ಣ ರೀ. ಅದಾದ ನಂತರ ಈ ರೀತಿಯಾಗಿ ತೆಳಗೆ ನಾವು ಬಟರ್ ಪೇಪರನ್ನು ಅದಕ್ಕೆ ಎಣ್ಣೆ ಹಚ್ಚಿ ಈ ರೀತಿಯಾಗಿ ಕೈಯಿಂದ ತಟ್ಕೊತ ಹೋದ್ರಿ ಅಂತಂದ್ರೆ ದೊಡ್ಡದು ಹಾಕೊತ ಹೋಗ್ತೈತಿ. ನೀವು ಈ ರೀತಿ ಮಾಡಿ ದಪಾಟಿ ಗತ್ಲೆ ಮಾಡ್ಕೊಂಡು ಬೇಯಿಸ್ಬೋದು. ಒಂದು ಈ ರೀತಿ ತಟ್ಟಿ ನೀವು ಈ ಪೇಪರ್ ರೀತಿ ಒಳಗೆ, ಅಂದ್ರೆ ಇದು ರೀಯೂಸಬಲ್ ಪೇಪರ್ ಇರ್ತೈತೆ ರೀ. ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಆಗಿರ್ತೈತಿ, ತಾವು ನೋಡ್ಕೊಳ್ಬೋದು. ಅದಾದ ನಂತರ ಒಂದು ಈ ರೀತಿ ಮಾಡ್ಕೊಬೋದು, ಇಲ್ಲ ಬಾಳೆ ಎಲೆ ಮೇಲೆ ತಟ್ಬೋದು ಅಥವಾ ಒಂದು ಕಾಟನ್ ಬಟ್ಟೆ ಮೇಲೆ ತಟ್ಬೋದು. ಆಪ್ಷನ್ ನಿಮಗೆ ರಗಡ್ ಅದಾವು, ಹೆಂಗೆ ಬೇಕು ಹಂಗೆ ಮಾಡ್ಕೊರಿ. ಅದಾದ ನಂತರ ಡೈರೆಕ್ಟ್ ಶೀಟನ್ನು ನೀವು ತವೆ ಮೇಲೆ ಹಾಕೋದು, ಅದೇನು ಆಗೋದಿಲ್ಲ ರೀ. ಅದಕ್ಕೆ ಚೆಂದಂಗೆ ಒಂದು 2-3 ಸೆಕೆಂಡ್ ಆದಮೇಲೆ ಅದನ್ನು ಎಬಸ್ರಿ. ಇನ್ನು ಇದನ್ನು ಬೇಯಿಸ್ರಿ. ಇದಿಲ್ಲ ಬೇಯಿಸುವಾಗ ಎಣ್ಣೆ ಹಚ್ಚಬೇಕಂತ ಏನಿಲ್ಲ, ಒಂದ್ಸಲ ಹಚ್ಚಿದ್ರೆ ಸಾಕು ತವೆಗೆ. ಆಮೇಲೆ ಬೇಕಂದ್ರೆ ಹಚ್ಚಿರಿ. ತುಪ್ಪ ಬೇಕಂದ್ರೆ ತುಪ್ಪ ಹಾಕಿರಿ, ಇಲ್ಲ ಬೆಣ್ಣೆ ಬೇಕಂದ್ರೆ ಬೆಣ್ಣೆ ಹಾಕಿ ನೀವು ಇವನ್ನ ಬೇಯಿಸಿದ್ರಿ ಅಂತಂದರೆ ಇವನು ಹೆಲ್ದಿ ಆಗಿರುವಂತಹ ಸಿಂಪಲ್ ಆಗಿರುವಂತಹ ರೆಸಿಪಿ ನಿಮ್ಗೆ ತಯಾರಾಗ್ತೈತೆ ರೀ. ಐತಿಲ್ಲ, ಈಸಿ ಐತ್ರಿ ಮತ್ತು ಹೈ ಪ್ರೋಟೀನೂ ಇರ್ತೈತೆ ರೀ. ಅದಕ್ಕೆ ತಪ್ಪಲಾರ್ದ ಈ ರೀತಿಯಾಗಿರುವಂತಹ ರೆಸಿಪಿಗಳನ್ನು ನಿಮ್ಮ ಒಂದು ಡಯಟ್ದೊಳಗನ ನೀವು ಆ್ಯಡ್ ಮಾಡಿರಿ ಅಂಥೇಳಿ ನಾನು ನಿಮಗೆ ಪ್ರತಿ ಸಲ ಹೇಳ್ತೀನಿ. ಇನ್ನಿತರ ಹಲವಾರು ಹೆಲ್ದಿ ರೆಸಿಪಿಗಳನ್ನ ನಾವು ಈಗಾಗಲೇ ತೋರಿಸಿದ್ದೀವಿ. ಹಿಂಗೆ ನೀವು ತಟ್ಟಿ ಬೇಯಿಸ್ರಿ, ಭಾಳ ಮಸ್ತಾಗಿ ಬರ್ತಾವೆ ನೋಡಿ. ಇನ್ನು ನೀವು ತಟ್ಟಲಿಲ್ಲ ಅಂತಂದ್ರೆ ಲಟ್ಸೂ ಬಹುದ್ರಿ. ಉಳ್ಳಿಯನ್ನು ತೊಗೊಂಡು ಸೇಮ್ ಅದ ಒಂದು ಶೀಟ್ ಮೇಲೆ ಒಂದು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಒತ್ತಿ, ಅದಾದ ನಂತರ ಲಟ್ಟನಿಗೆ ತೊಗೊಂಡು ನೀವು ಅದನ್ನು ಲಟ್ಟಿಸ್ರಿ. ದೊಡ್ಡ ಬೇಕಂದ್ರೆ ದೊಡ್ಡ, ಸಣ್ಣ ಬೇಕಂದ್ರೆ ಸಣ್ಣ. ಅದ್ರಾಗ ನಿಮಗೆ ಏನು ಚೇಂಜಸ್ ಮಾಡ್ಕೊಂತ ಹೇಳಂಗಿಲ್ಲ ರೀ. ಹಿಂಗೆ ಅಂತನೂ ಅಂತ ಹೇಳಂಗಿಲ್ಲ ರೀ. ಹೆಂಗೆ ಬೇಕೋ ಹಂಗೆ ಮಾಡಿರಿ. ಭಾಳ ತೆಳುನೂ ಅಲ್ಲ, ಭಾಳ ದಿಪ್ಪನೂ ಅಲ್ಲ, ಆ ರೀತಿಯಾಗಿ ಲಟ್ಟಿಸ್ರಿ. ಅಷ್ಟಾದ್ಮೇಲೆ ತವೆ ಮೇಲೆ ಹಾಕಿ ಇದನ್ನು ಬೇಯಿಸ್ರಿ. ಚಂದಂಗೆ ಈ ರೀತಿಯಾಗಿ ನೀವು ಬೇಯಿಸಿದಾದ್ಮೇಲೆ ಅದನ್ನು ನೀವು ತೆಗಿಬೇಕಾಗತ್ತೆ ರೀ. ಇದಿಲ್ಲ ಶೀಟ್ ತೆಗೆದು 2 ಮೈ ಚಂದಂಗೆ ಬೇಯಿಸಿದ್ರೆ ಒಂದು 2-3 ಸಲ ಮೇಲೆ ಕೆಳಗೆ ಮೇಲೆ ಮಾಡಿದ್ರಿ ಅಂತಂದ್ರೆ ಚಲೋತ್ತಂಗೆ ಬರ್ತೈತಿ. ಇದನ್ನು ನೀವು ಮಾಡಿ ಪ್ರವಾಸಕ್ಕೂ ತೊಗೊಂಡು ಹೋಗ್ಬೋದ್ರಿ. ಅಷ್ಟು ಈಸಿಯಾಗಿ ಮಾಡ್ಕೊಳ್ಳುವಂಥದ್ರಿ. ಎಲ್ಲಿ ಬೇಕಾದಲ್ಲಿ ಆರಾಮಾಗಿ ಹಂಗೆ ಇದ್ರ ಜೊತೆ ಏನೂ ಬೇಕಂತೂ ಅನಿಸೋದಿಲ್ಲ, ಹಂಗೆ ತಿಂದ್ರೂ ಚಲೋ ಅನ್ನಿಸ್ತೈತೆ ರೀ. ಆಮೇಲೆ ಬೇಕಂದ್ರೆ ಮೊಸರು ಶೇಂಗಾ ಚಟ್ನಿ ಇತ್ತಂದ್ರೆ ಇನ್ನೂ ಚಲೋ ಅನ್ನಿಸ್ತೈತೆ ರೀ. ಅದಕ್ಕೆ ಹೆಂಗೆ ಮಾಡ್ತಿರೋ ನೋಡಿರಿ. ನಾನು ನಿಮಗೆ ಹೇಳೋದು ಮೊಸರು ಚಟ್ನಿ ಅಥವಾ ಯಾವ್ದಾರು ಒಂದು ಉದ್ರಬೇಳೆ ಪಲ್ಯ ಇತ್ತಂದ್ರೆ ಅದು ಭಾಳ ಚಲೋ ಅನಿಸ್ತೈತಿ. ಉಪ್ಪಿನಕಾಯಿ ತೊಗೊರಿ, ಇನ್ನೂ ಮಸ್ತ್ ಅನಿಸ್ತೈತೆ ರೀ. ಹಿಂಗೆ ಮಾಡ್ಕೊಂಡು ನೀವು ಇದನ್ನು ಎಂಜಾಯ್ ಮಾಡಿರಿ. ಸಣ್ಣ ಹುಡುಗರಿಗೆ, ದೊಡ್ಡವ್ರಿಗೂ, ಎಲ್ಲರಿಗೂ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದಂತಹ ರೆಸಿಪಿ. ಆದರೆ ಕಾಳಷ್ಟು ನೆಂದಿರ್ಬೇಕು, ಹೌದಲ್ರಿ. ಅದಕ್ಕೆ ಯಾವ ಬೇಕಾದ ಮನೆಯಾಗ ಕಾಳು ಇರ್ತಾವ್ರಲ್ಲ, ಅದರಿಂದ ನೀವು ಬೇಕಂದ್ರೆ ಮಾಡ್ಕೊಳ್ಬೋದು ರೀ, ಚೇಂಜಸ್ ಮಾಡ್ಕೊಳ್ಬೋದು ರೀ ಅಂತೇಳಿ ನಾನು ನಿಮ್ಗೆ ಮತ್ತೊಮ್ಮೆ ಹೇಳ್ತೀನಿ ರೀ.
ಬಿಸಿ ಬಿಸಿ ಈ ರೀತಿ ಮಾಡ್ಕೊಂಡು ಮ್ಯಾಲೆ ಒಂದಿಟ್ಟು ಬೆಣ್ಣೆನೋ ತುಪ್ಪನೋ ಹಚ್ಕೊಂತೇನೆ ರೀ. ಏಕ್ದಮ್ ಸಾಫ್ಟ್ ಇರ್ತಾವೆ ರೀ, ಚಂದಂಗಿನ ಆಗ್ತಾವೆ. ಬೇಕಂದ್ರೆ ಇದ್ರಾಗ ನೀವು ಕ್ರಿಸ್ಪಿ ಮಾಡ್ಕೊಂಡು ಬೇಯಿಸ್ಬೋದು ರೀ ಐತಿಲ್ಲ, ಆ ರೀತಿಯಾಗಿ ಮಾಡ್ಕೊಳ್ಬೋದು ರೀ. ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.